ಗುರು ಅಂಬಿಗರ ಚೌಡಯ್ಯ ನಮಃ. ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಗಂಗಾಮತ 37 ಪರ್ಯಾಯ ಪದಗಳನ್ನು ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗರ ಸಮಾಜದ, ಕಬ್ಬಲಿಗ ಸಮಾಜದ ಏಕೈಕ ಗುರುಪೀಠ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರ ಗುರುಪೀಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬಿಗರ 10ನೇ ಶರಣ ಸಂಸ್ಕೃತಿ ಉತ್ಸವ ಮತ್ತು ವಚನ ಗ್ರಂಥ ಮಹಾರಥೋತ್ಸವ ಮತ್ತು ಅನೇಕ ಕಟ್ಟಡಗಳು ಉದ್ಘಾಟನೆ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಂಘಟನಾತ್ಮಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಬರುವ ಜನವರಿ 14, 15, 2026ರಂದು ಗುರುಪೀಠದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಈಗಾಗಲೇ ಆಹ್ವಾನಿಸಿದ್ದೀವಿ ಮತ್ತು ಉಪಮುಖ್ಯಮಂತ್ರಿಗಳನ್ನು, ಕೇಂದ್ರ ಮಂತ್ರಿಗಳನ್ನು, ಅನೇಕ ಮಂತ್ರಿಗಳನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿದ್ದೇವೆ. ಅಷ್ಟೇ ಅಲ್ಲದೆ ಕೇಂದ್ರ ಮತ್ತು ನಾಡಿನ ಮಠಾಧೀಶರು, ಹೊರಗುರು ಚರಮೂರ್ತಿಗಳು, ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಮುಖಂಡರು, ಸದ್ಭಕ್ತರು, ಸಮಾಜ ಬಾಂಧವರು ಲಕ್ಷಾವಧಿ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದೂ ಕೂಡ ನಮ್ಮ ಕೋಲಿ ಸಮಾಜದ ಬಾಂಧವರು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ಸಂಗಮವಾಗ್ತಾ ಇದ್ದಾರೆ. ತುಂಗಭದ್ರಾ ನದಿ ತೀರದಲ್ಲಿ ಗುರುಪೀಠ ಇರೋದರಿಂದ ಅಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಐಕ್ಯ ಸ್ಥಳ, ಜನ್ಮಸ್ಥಳ ಮತ್ತು ಐಕ್ಯ ಮಂಟಪ ಇದೆ. ಅದರ ಮುಂದೆ ಗುರುಪೀಠ ಇರೋದರಿಂದ ಅಲ್ಲಿ ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಕಾಶಿ ಮಾದರಿಯ ಗಂಗಾರತಿನೂ ಕೂಡ ಆ ಕ್ಷೇತ್ರದಲ್ಲಿ 14 ಸಾಯಂಕಾಲ ಜರುಗುತ್ತದೆ. ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ತೊಟ್ಟಿಲೋತ್ಸವ ಮತ್ತು ಸಾಮೂಹಿಕವಾದಂಥ ಸರಳ ವಿವಾಹ ಮತ್ತು ರಕ್ತದಾನ ಶಿಬಿರ, ಉಚಿತ ರಕ್ತದಾನ ಶಿಬಿರ ಮತ್ತು ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿ ಅವರ 10ನೇ ಸ್ಮರಣೋತ್ಸವ ಮತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದಲ್ಲಿ ಜರುಗ್ತಾ ಇದ್ದಾವೆ. ಮತ್ತು 15ರಂದು ಧರ್ಮ ಧ್ವಜಾರೋಹಣ ಮತ್ತು ಧರ್ಮ ಸಭೆ ಕಾರ್ಯಕ್ರಮ ಒಂದು ಜರುಗ್ತಾ ಇದೆ. ಸಾಯಂಕಾಲ ರಥೋತ್ಸವ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸಿ ನಾವು ಸಮಾಜದ ಅನೇಕ ಸಮಸ್ಯೆಗಳ ಕುರಿತಾಗಿ, ಈಗಾಗಲೇ ಇರತಕ್ಕಂಥ ಮೀಸಲಾತಿಯ ಒಂದು ಎಷ್ಟಿ ಕುರಿತಾಗಿ ನಮ್ಮ ಸಮಸ್ಯೆಗಳನ್ನು ಈ ಜಾತ್ರೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಹಕ್ಕೊತ್ತಾಯ ಮಾಡಿ ನಾವು ಅವರಿಗೆ ಗಡುವನ್ನು ಕೊಡುವಂಥ ಒಂದು ನಿರ್ಧಾರವನ್ನು ಈಗಾಗಲೇ ಸಮಾಜ ಬಾಂಧವರೆಲ್ಲ ಕೂಡಿ ಮಾಡಿದ್ದೀವಿ. ಅದಾಗದಿದ್ದರೆ ಮುಂದಿನ ದಿನಮಾನದಲ್ಲಿ ಹೋರಾಟವನ್ನು ಕೈಗೊಳ್ಳುವಂಥ ಎಲ್ಲ ತಯಾರನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ಅಂತಕ್ಕಂಥದ್ದು. ಈ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ನಾವು ಸ್ವತಃ ಜಿಲ್ಲಾ ಪ್ರವಾಸವನ್ನು ಮಾಡಿ ಸಮಾಜ ಮುಖಂಡರನ್ನು ಜಾಗೃತಿ ಮಾಡಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಲಕ್ಷಾವಧಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಈ ಮುಖಾಂತರ ತಾವೆಲ್ಲರೂ ಕೂಡ ಸುದ್ದಿ ಮಾಧ್ಯಮ ಮಾಡಬೇಕು ಅಂತೇಳಿ ನಮ್ಮ ಮಾಧ್ಯಮ ಬಾಂಧವರಲ್ಲಿ ವಿನಂತಿ. 14, 15, 2 ದಿನಗಳ ಪರ್ಯಂತರವಾಗಿ ನಡೀತಾ ಇದೆ.